ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಒಂದು ಡಿಫ್ರೆಂಟ್ ಆದ ಶೇಂಗಾ ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ. ಈ ಶೇಂಗಾ ಚಟ್ನಿ ಬರೀ ಶೇಂಗಾ ಚಟ್ನಿ ಅಲ್ಲ, ಇದು ಕರಿಬೇವು ಶೇಂಗಾ ಚಟ್ನಿ. ಕರಿಬೇವು ಹೆಲ್ತಿಗೂ ಒಳ್ಳೆಯದು ಮತ್ತು ನಮ್ಮ ಹೇರ್ಸಿಗೂ ಒಳ್ಳೆಯದು. ಹಂಗೆ ತಿನ್ನಂತಂದ್ರೆ ತಿನ್ನಂಗಿಲ್ಲ ಮಕ್ಕಳು. ಈ ಥರ ಚಟ್ನಿ ಪುಡಿಯೊಳಗೆ ಹಾಕಿ ಶೇಂಗಾ ಚಟ್ನಿ ಮಾಡಿದ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈಗ ಶೇಂಗಾ ಎಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡಿರ್ತೀವಲ್ರಿ ಅದೇ ಕ್ವಾಂಟಿಟಿ ಒಳಗನ ಕರಿಬೇವನ್ನು ತೊಗೊಂಡು ಶೇಂಗಾ ಚಟ್ನಿ ಮಾಡಿರೋದನ್ನು ತೋರಿಸಿದ್ದೀನಿ ಇವತ್ತು ನಾನು. ಇದು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಫಸ್ಟಿಗೆ ನಾನು ಶೇಂಗಾನ ಹುರ್ಕೊಳಕತ್ತೀನಿ. ಈ ಶೇಂಗಾ ನೋಡಿರಿ, ಸಿಪ್ಪಿ ತಂದಿನ ತಾನನ ಸುಲಿಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೋಬೇಕ್ರಿ ಇದು ಶೇಂಗಾನ, ಅಂದ್ರೆ ಶೇಂಗಾ ಚಟ್ನಿ ಟೇಸ್ಟ್ ಬರುತ್ತೆ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಶೇಂಗಾನ ನೋಡ್ರಿ, ಈಗ ಆಗ್ಲೇ ಸಿಪ್ಪೆ ಸುಲಿಯೋಕ್ಕೆ ಶುರು ಆಗೈತಿ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಶೇಂಗಾನ ತೆಕ್ಕೊಂಡ್ಬಿಡೋನು ಒಂದ್ರದಾಗ. ಈಗ ನಮ್ಮ ಉತ್ತರ ಕರ್ನಾಟಕ ಈಗ ಕರಿಬೇವನು ಅದ ಕ್ವಾಂಟಿಟಿ ಒಳಗೆ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿನ್ರಿ ನಾನು. ಒಂದು ಸ್ವಲ್ಪ ಕಡಿಮೆ ಕರಿಬೇವನ್ನ ತೊಗೊಂಡಿನಿ. ಈ ಶೇಂಗಾ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಕರಿಬೇವನ್ನ ತೊಗೋಬೇಕ್ರಿ. ಈಗ ಒಣಗಿರೋ ಕರಿಬೇವು ಇತ್ತಂದ್ರೆ ಈ ಥರ ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಒಣಗಿರೋ ಕರಿಬೇವು ಇಲ್ಲ ಅಂತಂದರೆ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡಿರಿ, ಈ ಥರ ಚಟ್ನಿ ಪುಡಿಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಅವತ್ತಿಂದು ಊಟ ಫುಲ್ಫಿಲ್ ಆಗುತ್ತೆ. ಈಗ ನೋಡ್ರಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಫಸ್ಟಿಗೆ ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ. ಯಾಕಂದರೆ ಶೇಂಗಾ ನಾವು ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಈ ಬೆಳ್ಳುಳ್ಳಿ ಜಲ್ದಿ ಸಣ್ಣಾಗಂಗಿಲ್ಲ. ಅದಕ್ಕೆ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಎರಡೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕ್ರಿ. ಈಗ ನೋಡ್ರಿ, ಬೆಳ್ಳುಳ್ಳಿ ಕರಿಬೇವು ಎರಡು ಸಣ್ಣ ಆಗೈತಿ. ಈಗ ಏನೈತಲ್ರಿ, ಸಿಪ್ಪಿ ಸುಲಿದು ಇಟ್ಕೊಂಡಿರೋ ಶೇಂಗಾನ ಹಾಕ್ಕೋಬೇಕ್ರಿ. ಸಿಪ್ಪಿ ಸುಲ್ಕೊಂಡು ಇಟ್ಕೋಬೇಕ್ರಿ ಮೊದ್ಲಕ್ಕೆ. ಆಮೇಲೆ ಶೇಂಗಾನ ಮಿಲ್ಕನ್ನ ಪೂರ್ತಿ ಇದು ಮಾಡ್ಕೋಬಾರ್ದ್ರಿ, ನುಣ್ಣಗೆ ಬಂದ್ ಮಾಡೋದು ಚಾಲೋ ಮಾಡೋದು, ಬಂದ್ ಮಾಡೋದು ಚಾಲೋ ಮಾಡೋದು ಮಾಡ್ಬೇಕ್ರಿ ಬಟನ್ನು. ಆ ಥರ ಮಿಕ್ಸಿ ಮಾಡ್ಕೋಬೇಕಾಗತ್ರಿ. ಇಲ್ಲಾಂದ್ರೆ ಪೂರ್ತಿ ನುಣ್ಣಗಾಗಿ ಶೇಂಗಾ ಚಟ್ನಿ ಚಲೋ ಬರೋಂಗಿಲ್ಲ, ಜಾಸ್ತಿ ಎಣ್ಣೆ ಬಿಡೋಕೆ ಶುರು ಆಗುತ್ತೆ. ಅದಕ್ಕೆ ಬಂದ್ ಮಾಡೋದು ಚಾಲೋ ಮಾಡೋದು ಮಾಡ್ಕೊಂಡು ಆ ಥರ ಶೇಂಗಾ ಚಟ್ನಿನ ಮಾಡ್ಕೋಬೇಕಾಗತ್ರಿ. ಈಗ ಒಂದೆರಡು ಟರ್ನ್ ಮಾಡ್ಕೊಂಡ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೋಬೇಕ್ರಿ. ಮೊದಲಕ್ಕೆ ಖಾರ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಕಲರು ಬರೋಂಗಿಲ್ಲ, ಬೆಳ್ಳಗಾಗುತ್ತೆ ಶೇಂಗಾ ಚಟ್ನಿ. ಅದಕ್ಕೆ ಒಂದು ಟರ್ನ್ ಆದಮೇಲೆ ಖಾರ ಉಪ್ಪು ಹಾಕ್ಕೋಬೇಕಾಗತ್ರಿ. ಈಗ ನೋಡ್ರಿ, ನಾನು ಹೆಂಗೆ ಬಂದ್ ಮಾಡೋದು ಚಾಲೋ ಮಾಡೋದು ಮಾಡಾಕತ್ತೀನಿ. ಒಂದು ಸರಿ ನುಣ್ಣಗೆ ರುಬ್ಕೊಳ್ಬಾರ್ದು. ತಿನ್ನೋವಾಗ ಶೇಂಗಾ ಬಾಯಿಯೊಳಗೆ ಸಿಕ್ತಿರ್ಬೇಕು, ತರಿಯಾಗಿ ರುಬ್ಕೋಬೇಕ್ರಿ. ಇವತ್ತು ಶೇಂಗಾ ಚಟ್ನಿ ಮಾಡ್ಕೋಬೇಕಂದ್ರೆ ಪೂರ್ತಿ ನಿನ್ನಾಗ ಮಾಡಿಬಿಟ್ವಿ ಅಂದ್ರೆ ಅದೊಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಶೇಂಗಾ ಚಲೋ ಬರೋಂಗಿಲ್ಲ ಶೇಂಗಾ ಚಟ್ನಿ. ಈ ಥರ ಬಂದ್ ಮಾಡೋದು ಆನ್ ಮಾಡೋದು ಮಾಡ್ಕೊಂಡ್ವಿ ಅಂತಂದ್ರೆ ಶೇಂಗಾ ಚಟ್ನಿ ಚಲೋ ಆಗುತ್ತೆ. ಈಗ ನೋಡ್ರಿ, ಕಲರು ಬಂತು. ನಾವು ಫಸ್ಟಿಗೆ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಮಿಕ್ಸಿ ಜಾರ್ಗೆ ಶೇಂಗಾ ಚಟ್ನಿ ಕಲರು ಬರೋಂಗಿಲ್ಲ. ಆಮೇಲೆ ಬೆಳ್ಳುಳ್ಳಿ ಚಂದಂಗೆ ಇದೂ ಆಗಂಗಿಲ್ಲ, ಸಣ್ಣ ಆಗಂಗಿಲ್ಲ. ಆಮೇಲೆ ಶೇಂಗಾ ಭಾಳ ಪೇಸ್ಟ್ ಆಗಿಬಿಡ್ತೈತಿ. ಅದಕ್ಕೆ ಈ ಥರ ಸ್ಟೆಪ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದ್ರೆ ಸೂಪರಾದ ಶೇಂಗಾ ಮತ್ತು ಕರಿಬೇವು ಚಟ್ನಿ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ. ನಾಳೆ